बच्चों आज एक नया विषय के बारे में जानकारी प्राप्त करेंगे। ಮಕ್ಕಳೇ ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ। ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಪರಿಸರ ಎಂದರೇನು? या पर्यावरण किसे कहते हैं? परिसर किसे कहते हैं? पर्यावरण ಎಂದರೇನು ಅಥವಾ ಪರಿಸರ ಎಂದರೇನು? ಯಾರು ಹೇಳ್ತೀರಾ? ಯಾವುದು ಪರಿಸರ ಹೇಳಪ್ಪ? ನಮ್ಮ ಸುತ್ತಮುತ್ತ ಏನಿದೆ? ಗಿಡ ಮರಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಆಮೇಲೆ ಇನ್ನೇನಿದ್ದಾವೆ? ನೀವ್ ನೋಡ್ತೀರಾ? ನೀವು ಅಷ್ಟೇ ನೋಡೋದು? ಏನು? ಮಾನವ ಇದ್ದಾನೆ, ಗುಡ್. ಆಮೇಲೆ ನೀರು ಇದೆ, ಗಾಳಿ ಇದೆ, ಆಮೇಲೆ ಸಮುದ್ರಗಳು ಕಾಣ್ತಾ ಇಲ್ವಾ ನಿಮ್ ಕಣ್ಣಿಗೆ? ಬೆಟ್ಟಗಳು ಕಾಣ್ತಾ ಇಲ್ವಾ? ಅವ್ಯಾವ ಅಲ್ವಾ? ಹಾಗಾದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೋದು, ನಮ್ಮ ಪರಿಸರ ಅಥವಾ ಪರ್ಯಾವರಣ ಅಂದ್ರೆ ಏನಂದ್ರೆ ಅಮರ ಈರ್ಗಿರ್ದ ವಾತಾವರಣ. ಈರ್ಗಿರ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ನಾವು ಪರಿಸರ ಅಂತ ಕರೀತೀವಿ. ಮಕ್ಕಳ ಗೊತ್ತಾಯ್ತಾ? ಏನಂತೀವಿ? ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವೇನಂತೀವಿ? ವಾತಾವರಣವನ್ನ ಏನಂತ ಕರಿತೀವಿ? ಪರಿಸರ ಅಂತ ಹೇಳ್ತೀವಿ। ಹಿಂದಿಯಲ್ಲಿ ಹೇಳೋದಾದ್ರೆ हमारे इर्द गिर्द का वातावरण को कहते हैं पर्यावरण या परिसर कहते हैं। पर्यावरण ಅಥವಾ ಪರಿಸರ ಅಂತ ಕರಿತೀವಿ। ಗೊತ್ತಾಯ್ತಾ? पर्यावरण ಅನ್ನೋದು ಅದೇ, ಪರಿಸರ ಅನ್ನೋದು ಅದೇ। ओके मಕ್ಕಳ, ಇಲ್ಲಿ वातावरण के अंतर्गत या परिसर के अंतर्गत क्या क्या आते हैं? ಪರಿಸರದ ಕೆಳಗಡೆ ನಾವು ಏನೇನನ್ನು ನೋಡಬಹುದು? ಮಣ್ಣು, पेड़ पौधा, वृक्ष, ಗೊತ್ತಾಯ್ತಾ? ಪಹಾಡ್, ನದಿ, ಸಾಗರ, ಸರೋವರ ಇವುಗಳನ್ನೆಲ್ಲ ನೋಡಬಹುದು, ಹೌದಲ್ವಾ? ನಮ್ಮ ಸುತ್ತಮುತ್ತ ಏನು ಅಂದ್ರೆ ಪರಿಸರದಲ್ಲಿ ಏನೇನನ್ನ ನೋಡಬಹುದು? ವೃಕ್ಷಗಳನ್ನ ನೋಡಬಹುದು, ಬೆಟ್ಟಗಳನ್ನ ನೋಡಬಹುದು, ನದಿಗಳನ್ನ ನೋಡಬಹುದು। ಇವುಗಳನ್ನೆಲ್ಲ ನಾವು ಯಾರಾದ್ರೂ ಮಾಡಿದೀವಾ? ಪ್ರಕೃತಿ ದತ್ತವಾಗಿ ಬಂದಿರುವಂತದ್ದು, ಹೌದಲ್ವಾ? ಆ ಪ್ರಕೃತಿ ದತ್ತವಾಗಿ ಬಂದಿರೋದನ್ನ ಕಾಪಾಡುವ ಜವಾಬ್ದಾರಿ ಯಾರ್ದು? ಮಾನವ ಜವಾಬ್ದಾರಿ, ಮಾನವ ಜಿಮ್ಮೆದಾರಿ ಅಥವಾ ಮಾನವನ ಜವಾಬ್ದಾರಿಯಾಗಿದೆ। ಪ್ರಕೃತಿ ದತ್ತವಾಗಿ ಬಂದಿರೋದನ್ನ ಕಾಪಾಡುವುದು ಯಾರ ಜವಾಬ್ದಾರಿ? ಮಾನವನ ಜವಾಬ್ದಾರಿಯಾಗಿದೆ। ಹಾಗಾದ್ರೆ ಮಾನವನ ಜವಾಬ್ದಾರಿಯಾಗಿರೋದ್ರಿಂದ ಅವುಗಳನ್ನೆಲ್ಲ ರಕ್ಷಣೆಯನ್ನ ಮಾಡಬೇಕಾಗಿದೆ। ಗೊತ್ತಾಯ್ತಾ ಮಕ್ಕಳ? ಇವತ್ತು ನಾವು ಹೊಸದಾಗಿ ವೃಕ್ಷಗಳನ್ನ ಹಾಕಬೇಕು, ಗೊತ್ತಾಯ್ತಾ? ಈ ರೀತಿ ವೃಕ್ಷಗಳನ್ನ ಹಾಕಿ ನಾವು ಬೆಳೆಸೋದ್ರಿಂದ ಏನಾಗುತ್ತೆ? ಪರಿಸರ ಏನಾಗುತ್ತೆ? ಉತ್ತಮವಾಗಿರುತ್ತೆ। ಆ ಪರಿಸರ ಉತ್ತಮವಾಗಿಲ್ಲ ಅಂದ್ರೆ ಏನಾಗುತ್ತೆ? ಮಾಲಿನ್ಯ ಆಗುತ್ತೆ, ಗೊತ್ತಾಯ್ತಾ? ಮರಗಳನ್ನ ಹೆಚ್ಚಾಗಿ ಕಡಿಯೋದ್ರಿಂದ ಏನಾಗುತ್ತೆ? ಮಾಲಿನ್ಯ ಆಗುತ್ತೆ, ಪರಿಸರ ಮಾಲಿನ್ಯವಾಗುತ್ತೆ, ಪರ್ಯಾವರಣ ಮಾಲಿನ್ಯ ಆಗುತ್ತೆ। ಮಕ್ಕಳೇ ನಿಮ್ಗೆಲ್ಲ ಗೊತ್ತಿರುತ್ತೆ ಪರಿಸರ ಪರ್ಯಾವರಣ ಮಾಲಿನ್ಯ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಷ್ಟು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಆಗ್ತಾ ಇದೆ, ಎಷ್ಟು ರೀತಿಯಲ್ಲಿ ಆಗ್ತಾ ಇದೆ? ಪ್ರಮುಖವಾಗಿ ಹೊಗೆಯಿಂದ ಏನ್ ಮಾಲಿನ್ಯ ಆಗ್ತಾ ಇದೆ? ವಾಯು ಮಾಲಿನ್ಯ। ಅದೇ ರೀತಿ ವಾಯು ಮಾಲಿನ್ಯ ಒಂದು, ಆಮೇಲೆ ಜಲ ಮಾಲಿನ್ಯ, ಅದಾದ್ಮೇಲೆ ಎರಡೇ ಧ್ವನಿ ಮಾಲಿನ್ಯ, ಶಬ್ದ ಮಾಲಿನ್ಯ, ಅದಾದ್ಮೇಲೆ ಈಗ ಮಣ್ಣು ಮಾಲಿನ್ಯ, ಗೊತ್ತಾಯ್ತಾ? 4 ರೀತಿಯಲ್ಲಿ ಆಗ್ತಾ ಇದೆ, ಗೊತ್ತಾಯ್ತಾ? ಒಂದು ಜಲ ಮಾಲಿನ್ಯ, ಎರಡನೇದಾಗಿ ಯಾವುದು? ಶಬ್ದ ಮಾಲಿನ್ಯ, ಆಮೇಲೆ ವಾಯು ಮಾಲಿನ್ಯ, ಮಣ್ಣು ಮಾಲಿನ್ಯ। ನಿಮ್ಗೆಲ್ಲ ಗೊತ್ತಿದೆ ಜಲ ಮಾಲಿನ್ಯ ಅಂದ್ರೆ ಕಾರ್ಖಾನೆಗಳಿಂದ ಬಿಡುವಂತಹ ವಿಷಕಾರಿ ನೀರುಗಳನ್ನ ಎಲ್ಲಿ ಬಿಡ್ತಾ ಇದ್ದಾರೆ? ನದಿಗಳಿಗೆ ಬಿಡ್ತಾ ಇದ್ದಾರೆ, ಹಾಗಾಗಿ ಅದು ಜಲ ಮಾಲಿನ್ಯ ಆಗ್ತಾ ಇದೆ। ಕಾರ್ಖಾನೆಗಳಿಂದ ಉಗುಳುವಂತಹ ಹೊಗೆಯಿಂದ ಏನಾಗ್ತಿದೆ? ವಾಯು ಮಾಲಿನ್ಯ ಆಗ್ತಾ ಇದೆ। ಆ ವಾಹನ ಅಷ್ಟೇ ಅಲ್ಲ, ವಾಹನಗಳಿಂದ ಬಿಡುಗಡೆ ಆಗುವಂತಹ ಏನು ಹೊಗೆ ಇದೆಯಲ್ಲ, ಅದರಿಂದಲೂ ಸಹ ಏನಾಗ್ತದೆ? ವಾಯು ಮಾಲಿನ್ಯ ಆಗ್ತದೆ। ಅದು ಇನ್ನೊಂದು ಯಾವುದು ಅಂದ್ರೆ ಧ್ವನಿ ಮಾಲಿನ್ಯ, ಶಬ್ದಗಳು ನಮ್ಮಂತ ಹಳ್ಳಿಗಳಲ್ಲಿಲ್ಲ, ನಗರಗಳಿಗೆ ಹೋದ್ರೆ ಯಾವಾಗಲೂ ವೆಹಿಕಲ್ ಸೌಂಡ್, ಕಾರ್ಖಾನೆಗಳ ಸೌಂಡ್, ಗೊತ್ತಾಯ್ತಾ? ಆ ಸೌಂಡ್ಗಳಿಂದ ಏನಾಗ್ತಾ ಇದೆ ಅಂದ್ರೆ ಧ್ವನಿ ಮಾಲಿನ್ಯ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಆಗ್ತಾ
ಅದಾದ್ಮೇಲೆ ಇತ್ತೀಚೆಗೆ ಮಣ್ಣು ಮಾಲಿನ್ಯ ಆಗ್ತಾ ಇದೆ ಮಕ್ಕಳೇ. ಮಣ್ಣು ಅಂದ್ರೆ ನಾವು ನೋಡ್ತಾ ಇದೀವಲ್ಲ, ಮಣ್ಣಲ್ಲಿ ಹೆಂಗೆ ಮಾಲಿನ್ಯ ಆಗ್ತಾ ಇದೆ ಅಂದ್ರೆ ಮಣ್ಣಿಗೆ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸಿ ಆ ಮಣ್ಣು ಏನಾಗ್ತಾ ಇದೆ, ಮಾಲಿನ್ಯ ಆಗ್ತಾ ಇದೆ. ಫಲವತ್ತತೆ ಬರುವಂತಹ ಮಣ್ಣು ಸಿಮೆಂಟ್ ರೋಡ್ ತರ ಆಗ್ತಾ ಇದೆ. ಸಿಮೆಂಟ್ ರೋಡ್ ಅಂದ್ರೆ ಸಿಮೆಂಟ್ ರೋಡ್ ಮೇಲೆ ಏನಾದ್ರು ಬೆಳೆಯಕ್ಕೆ ಸಾಧ್ಯನಾ ನಾವು? ಹಾಗೆ ಆಗ್ತಾ ಇದೆ ಭೂಮಿ. ಆ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಒಳ್ಳೆ ಸಿಮೆಂಟ್ ರೋಡ್ ಆದಂಗೆ ಆಗ್ತಾ ಇದೆ. ಅದು ಸಹ ಮಣ್ಣು ಮಾಲಿನ್ಯ ಆಗ್ತಾ ಇದೆ. ಹೀಗೆ ಆಗ್ತಾ ಇದೆ. ಹಾಗಾದ್ರೆ ನಮ್ಮೆಲ್ಲರ ಕರ್ತವ್ಯ ಏನು? ಪರಿಸರ ಸಂರಕ್ಷಣೆ करना, पर्यावरण को संरक्षण करना. ಪರಿಸರವನ್ನು ನಾವೇನ್ ಮಾಡಬೇಕು? ಸಂರಕ್ಷಣೆಯನ್ನ ಮಾಡುವಂತದ್ದು ಯಾರ ಕೆಲಸ? ನಮ್ಮ ಕೆಲಸ. ಹಾಗಾದ್ರೆ ಪರ್ಯಾವರಣ ಅಥವಾ ಪರಿಸರವನ್ನ ಸಂರಕ್ಷಣೆ ಮಾಡೋಕೆ ನಾವು ಏನೇನ್ ಮಾಡಬೇಕು? ನೀರು ಒಯ್ಯಬೇಕು. ಯಾವ ನೀರು ಒಯ್ಯಾ? ಮಾಡುದು ಗಿಡಗಳಿಗೆ ಏನಾಗಬೇಕು? ನೀರನ್ನ ಹಾಕಬೇಕು. ಪೇಡ್ ಗೊತ್ತಾಯ್ತಾ? ಮರಗಳಿಗೆ ಗಿಡಗಳಿಗೆ ನೀರು ಹಾಕಬೇಕು. ಪೇಡ್ ಪೌಧ ಮತ್ತು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು. ಓಕೆ ಗುಡ್. ಆದ್ರೆ ಅದಕ್ಕಿಂತ ಮೊದಲು ಏನಾಗಬೇಕು? ನೀರು ಹಾಕೋಕ್ಕಿಂತ ಮೊದಲು ಗಿಡ ಹಾಕಬೇಕು. ಗಿಡ ಹಾಕಿದ್ರೆ ನೀರು ಹಾಕಬೇಕು. ಗಿಡ ಹಾಕಿದ್ರೆ ನೀರು ಹಾಕ್ತೀರಾ? ಗಿಡಗಳನ್ನ ಮರಗಳನ್ನ ಹಾಕ್ತಾರೆ. ಯಾರಾದ್ರೂ ನೀರು ಹಾಕಕ್ಕೆ ಸಾಧ್ಯನಾ? ಮೊದಲು ಏನಾಗಬೇಕು? ಗಿಡಗಳನ್ನ ಮರಗಳನ್ನ ಹಾಕಬೇಕು. ಹಾಗಾದ್ರೆ ಈ ರೀತಿ ಮರಗಳನ್ನ ಗಿಡಗಳನ್ನ ಯಾರು ಬಹಳಷ್ಟು ಮರಗಳನ್ನು ಹಾಕಿ ಬಹಳ ಪ್ರಸಿದ್ಧಿಯಾದಂತಹ ಮಹಿಳೆ ಯಾರು? ತಿಮ್ಮಕ್ಕ. ಆಕೆ ಹೆಸರು ತಿಮ್ಮಕ್ಕ ಅಷ್ಟೇ ಮಕ್ಕಳೇ. ಆದ್ರೆ ಪ್ರಸಿದ್ಧಿ ಆಗಿದ್ದೇನಂತ ಸಾಲು ಮರದ ತಿಮ್ಮಕ್ಕ ಅಥವಾ ವೃಕ್ಷ ಪ್ರೇಮಿ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ. ಏಕೆ ಸಾಲು ಮರದ ತಿಮ್ಮಕ್ಕ ಅಂತ ಕರೆದ್ರು? ಎಲ್ಲಿ ಎಲ್ಲಾಗ್ತಾ ಇದ್ರು? ಹಾಗಾದ್ರೆ ಸಾಲು ಮರದ ತಿಮ್ಮಕ್ಕ ಸಾಲಾಗಿ ಆಗ್ತಾ ಇದ್ರು ಮರಗಳನ್ನ. ಎಲ್ಲಿ ಸಾಲಾಗಿ ಆಗ್ತಾ ಇದ್ರು? ರಸ್ತೆ ಬದಿಯಲ್ಲಿ. ಸಾಲಾಗಿ ರಸ್ತೆ ಬದಿಯಲ್ಲಿ ಮರಗಳನ್ನ ಹಾಕ್ತಾ ಇದ್ರು. ಹಾಗಾಗಿ ಸಾಲು ಮರದ ತಿಮ್ಮಕ್ಕ. ಇನ್ನೊಂದು ಹೆಸರು ವೃಕ್ಷ ಪ್ರೇಮಿ. ವೃಕ್ಷ ಅಂದ್ರೆ ಏನಂತ? ಮರ. ಮರವನ್ನ ಪ್ರೀತಿಸುವಂತಹ ಮಹಿಳೆ ಯಾರಂದ್ರೆ ತಿಮ್ಮಕ್ಕ. ಹಾಗಾಗಿ ವೃಕ್ಷ ಪ್ರೇಮಿ ತಿಮ್ಮಕ್ಕ. ನೋಡೋಣ ಇವತ್ತಿನ ಪಾಠ ಯಾವುದು ಮಕ್ಕಳೇ? ವೃಕ್ಷ ಪ್ರೇಮಿ ತಿಮ್ಮಕ್ಕ. ಎಲ್ಲ ಬುಕ್ ಓಪನ್ ಮಾಡಿ. ವೃಕ್ಷ ಪ್ರೇಮಿ ತಿಮ್ಮಕ್ಕ. ओद्तीनि मಕ್ಕಳೇ ನೋಡೋಣ. ಹಾಗಾದ್ರೆ ಇವತ್ತು आज वृक्ष प्रेमी तिम्मक्का के बारे में जानकारी प्राप्त करेंगे. आगे वृक्ष प्रेमी तिम्मक्का का जीवन परिचय, बचपन काल का बारे में और उसके शिक्षा के बारे में और उसका पति के बारे में जानकारी प्राप्त करेंगे. ಹಾಗಾದ್ರೆ ಮಕ್ಕಳೇ ಇವತ್ತಿನ ಪಾಠದಲ್ಲಿ ನಾವು ವೃಕ್ಷ ಪ್ರೇಮಿ ತಿಮ್ಮಕ್ಕನ ಬಾಲ್ಯಕಾಲದ ಬಗ್ಗೆ, ಹಾಗೆ ಶಿಕ್ಷಣದ ಬಗ್ಗೆ, ಆಕೆ ಗಂಡನ ಬಗ್ಗೆ ಮತ್ತೆ ಆಕೆ ಪರಿಸರ ಆಕೆ ಕುಟುಂಬದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆನಾ? ಓದ್ತೀನಿ ನೋಡಿ ಮಕ್ಕಳೇ. वृक्ष प्रेमी तिम्मक्का. इस पाठ में साल मरदा तिम्मक्का के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने में अपना निष्ठापूर्वक सहयोग दे सकते हैं. साल मरदा तिम्मक्का का नाम आज कर्नाटक के कोने कोने में व्याप्त है. कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन रही है. इस आदर्श महिला के जीवन के बारे में हम कितना जानते हैं? आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावे.
तिम्मक्का का जन्म तुमकूरू जिला गुब्बी तालुक में एक छोटे से गांव कक्केनहಳ್ಳಿ में हुआ। उनके पिता चिक्करंगಯ್ಯ और माता विजयम्मा थे। तिम्मक्का इनकी 6 संतानों में से एक थी। तिम्मक्का के माँ बाप मेहनत मजदूरी करते हुए अपना पेट पालते थे। तिम्मक्का के पति का नाम बिक्कल चिक्कಯ್ಯ था। वे भी अनपढ़ थे। रोज दूसरों के खेत में पसीना बहाकर काम किया करते थे। इस दंपति को एक एक खुराक के लिए कड़ी मेहनत करनी पड़ती थी। कमाई भी बहुत कम थी। यदि एक दिन मजदूरी नहीं करते तो उन्हें भूखे रहना पड़ता था। तिम्मक्का निसंतान थी। पति पत्नी बच्चों के लिए तरस जाते थे। अंत में उन्होंने एक बच्चे को गोद लिया। दत्तका पुत्र के सगे माँ बाप को लोगों की कटु निंदा सुननी पड़ी। उन्होंने अपने बेटे को वापस ले लिया। अपना दत्तका पुत्र होकर तिम्मक्का बहुत दुखी हुई। लेकिन सन 2005 में उन्होंने बंगलुरु के उमेशा बीएन को पुत्र के रूप में अपनाया, जो अब उनकी देखभाल कर रहे हैं। ओके मಕ್ಕಳ ಓದ್ತೀರಾ? ಒಂದು ನಿಮಿಷ ನೋಡ್ಕೊಳ್ಳಿ, ಮನಸ್ಸಿನಾಗ ನೋಡ್ಕೊಂಡು ಆಮೇಲೆ ಓದಿ. ಓಕೆನಾ? ಓದ್ತೀವನ್ನ ನಿಂತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ, ಪ್ರಾರಂಭ ಮಾಡಿ. ಅಲ್ಲಿಗೆ ಹೋಗೋಣ, ಅಲ್ಲಿ ನಿಂತ್ಕೊಂಡು. तिम्मक्का का नाम आज को कर्नाटक के कोने कोने में व्याप्त है। कर्नाटक सरकार ने उन्हें इतने सारे पुरस्कार में सम्मानित किया कि समाज सेवा के क्षेत्र में यह महिला एक मिसल बन गया है। यह इस आदर्श महिला के जीवन के बारे में हम कितने जानते हैं? आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदार व्यक्तित्व एवं कार्य का परिचय पावे. ಇನ್ಯಾರು ಓದ್ತೀರಾ ಮಕ್ಕಳೇ? ಬನ್ನಿ ಬೇಗ. ಅಲ್ಲ ಅದನ್ನ ಮತ್ತೆ ಓದ್ಬೋದು. तिम्मक्का का जन्म तुमकूरू जिला गुब्बी तालुक में एक छोटे से गांव कक्केनहಳ್ಳಿ में हुआ। उनके पिता जिला का चिक्करंगಯ್ಯ और माता विजयम्मा थे। तिम्मक्का का इनकी 6 संतानें में से एक थी। तिम्मक्का का माँ बाप मेहनत मजदूरी करते हुए अपना पेट पालते थे। नेक्स्ट तिम्मक्का का पति का नाम
ಬಿಕ್ಕಲ ಚಿಕ್ಕಯ್ಯ बिकल चिकैया था वे भी वे भी अनपढ़ थे रोज रोज दूसरों के कहते हैं दूसरे के खेत में पसीना बहाकर काम किया करते थे। इस दंपति को एक कौर के लिए कड़ी मेहनत करनी पड़ती थी। कमाई भी बहुत कम थी। यदि यदि एक दिन मजदूरी नहीं करते तो उन्हें भूखे रहना पड़ता था। ನೋಡಿ ಮಕ್ಕಳೇ, ತಿಮ್ಮಕ್ಕ ಅಂತಿದ್ದರೆ ವೃಕ್ಷ ಪ್ರೇಮಿ ತಿಮ್ಮಕ್ಕನ ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ. ಎಲ್ಲೆಲ್ಲಿ ನೋಡಿರ್ತೀರಾ? ಬುಕ್ಕಲ್ಲಿ ನೋಡಿದ್ದೀರಾ, ಫೋಟೋದಲ್ಲಿ ನೋಡಿದ್ದೀರಾ, ಟಿವಿಯಲ್ಲಿ ನೋಡಿದ್ದೀರಾ, ಪೇಪರಲ್ಲಿ ನೋಡಿದ್ದೀರಾ, ಫೋನಲ್ಲಿ ನೋಡಿದ್ದೀರಾ, ಹೌದಲ್ವಾ? ನಿಜವಾಗಿ ಯಾರು ನೋಡಿದ್ದೀರಾ? ಯಾರು ನೋಡಿಲ್ಲ ಅಲ್ವಾ? ಆಕೆ ಬಹಳ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ರು, ಗೊತ್ತಾಯ್ತಾ? ನಿಜವಾಗಿ ನೋಡಿಲ್ಲ, ಆದ್ರೆ ಫೋಟೋದಲ್ಲಿ ನೋಡಿದ್ದೀರ. ಇವ್ರು ಯಾರಿರ್ಬೋದು ಹಾಗಾದ್ರೆ? ಎಲ್ಲಿ? ಪರಿಸರದಲ್ಲೇ ಇದ್ದಾರೆ ಅಲ್ವಾ? ಪರಿಸರದಲ್ಲೇ ಇದೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಸಾಲು ಮರದ ತಿಮ್ಮಕ್ಕ. ಗೊತ್ತಾಯ್ತಾ? ಆಕೆಯ ಬಹಳಷ್ಟು ಫೋಟೋಗಳನ್ನ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರೆ ಬಹಳಷ್ಟು ಫೋಟೋಗಳನ್ನ ನೋಡಬಹುದು. ಗೊತ್ತಾಯ್ತಾ? ಯಾವ ತಿಮ್ಮಕ್ಕನವು? ಯಾಕೆಂದ್ರೆ ಆಕೆ ಅನೇಕ ಪುರಸ್ಕಾರಗಳನ್ನು ತಂದಿದ್ದಾಳೆ. ಪದ್ಮಶ್ರೀ ಪುರಸ್ಕಾರವನ್ನು ತಂದಿದ್ದಾಳೆ. ಗೊತ್ತಾಯ್ತಾ? ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂತ ತಂದಿದ್ದಾಳೆ. ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ತಂದಿದ್ದಾಳೆ. ಹಾಗೆ ಅನೇಕ ಪುರಸ್ಕಾರಗಳನ್ನು ತಂದಿರೋದ್ರಿಂದ ಆಕೆ ಫೋಟೋಗಳು ಯೂಟ್ಯೂಬ್ ಅಲ್ಲೋ ಅಥವಾ ಗೂಗಲ್ ಅಲ್ಲಿ ಹೊಡೆದ್ರೆ ಬಹಳಷ್ಟು ಫೋಟೋಗಳನ್ನ ನಾವು ನೋಡಬಹುದು. ಗೊತ್ತಾಯ್ತಾ? ಇದಕ್ಕೆ ಸಾಲು ಮರದ ತಿಮ್ಮಕ್ಕ, ಹೌದಲ್ವಾ? ನೀವೆಲ್ಲ ಹೆಸರು ಕೇಳಿದ್ರ? ಮತ್ತೆ ಕೇಳಿದ್ರಲ್ವಾ ತಿಮ್ಮಕ್ಕನ ಬಗ್ಗೆ? ಏನೇನ್ ಗೊತ್ತಿದೆ ತಿಮ್ಮಕ್ಕನ ಬಗ್ಗೆ? ನಿಮಗೆ ಏನ್ ಗೊತ್ತಿದೆ? ಮೊದಲು ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಯಾರಿಗೆ ತಿಮ್ಮಕ್ಕನ ಬಗ್ಗೆ ಏನ್ ಗೊತ್ತಿದೆ ಬಂದು ಕನ್ನಡದಲ್ಲೇ ಹೇಳಿ. ಎಷ್ಟಾರು ಗೊತ್ತಿರಲಿ, ನಿಮಗೆ ತಿಮ್ಮಕ್ಕನ ಬಗ್ಗೆ ಏನ್ ಗೊತ್ತು? ಬನ್ನಿ, ಬೇಗ ಬರಬೇಕು. ತಿಮ್ಮಕ್ಕನ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಅಲ್ಲೇ ನಿಂತಂದ್ರೆ ಹೇಳಿ. ಅಥವಾ ಎಷ್ಟು ಗೊತ್ತಿದೆ? ಎರಡೇ ಲೈನ್ ಗೊತ್ತಿದೆ, ಎರಡೇ ಲೈನ್ ಹೇಳಿ ಬೇಗ. ವೆರಿ ಗುಡ್. ತಿಮ್ಮಕ್ಕನಿಗೆ ಮಕ್ಕಳಿರಲ್ಲ. ಈ ಕಡೆ ಬಾ, ಅಲ್ಲಿ ಜೋರಾಗಿ ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿರಲ್ಲ. ಅದಕ್ಕೆ ಅವರು ವೃಕ್ಷಗಳನ್ನು ಬೆಳೆಸಿ ಅದನ್ನೇ ಅವ್ರ ಮಕ್ಕಳು ಅಂದ್ಕೊಂಡು ವೃಕ್ಷಗಳನ್ನು ಬೆಳೆಸ್ತಿದ್ರು. ವೆರಿ ಗುಡ್. ಆವಾಗ ಆಮೇಲೆ ಮಕ್ಕಳಿಲ್ಲ ಕಾರಣದಿಂದ ಆ ಗಿಡಗಳನ್ನೇ ಮಕ್ಕಳು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು. ಆಮೇಲೆ ಅಷ್ಟು ಗೊತ್ತಿದೆಯಾ? ಗೋಟ್. ನೆಕ್ಸ್ಟ್ ಇನ್ಯಾರಿಗೆ ಗೊತ್ತಿದೆ ತಿಮ್ಮಕ್ಕನ ಬಗ್ಗೆ? ಇನ್ಯಾರಿಗೆ ಏನು ಗೊತ್ತಿಲ್ವಾ? ಅಂದ್ರೆ ಮಕ್ಕಳೇ ಗೊತ್ತಿದೆ ಹೇಳೋದು? ಹಾಗಾದ್ರೆ ನೋಡೋಣ, ಇವತ್ತು ನಾವು ಆಕೆ ತಿಮ್ಮಕ್ಕನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ओकेना? इस पाठ में सालू मरदा तिಮ್ಮಕ್ಕ के अमूल्य पर्यावरण प्रेम का परिचय दिया गया है. ಈ ಪಾಠದಲ್ಲಿ ಸಾಲು ಮರದ ತಿಮ್ಮಕ್ಕನ ಅಮೂಲ್ಯವಾದಂತಹ ಪರಿಸರ ಪ್ರೇಮದ ಬಗ್ಗೆ ಪರಿಚಯವನ್ನ ಮಾಡಿಕೊಡಲಾಗಿದೆ. जिससे बच्चे पर्यावरण की रक्षा करने में अपना निष्ठापूर्वक सहयोग दे सकता है. ಇದರಿಂದ ಮಕ್ಕಳೇನಾಗ್ತಾರೆ ಅಂದ್ರೆ पर्यावरण की रक्षा करने में ಈ ಪರಿಸರವನ್ನ
ರಕ್ಷಣೆಯನ್ನ ಮಾಡೋದ್ರಲ್ಲಿ ನಿಷ್ಠಪೂರ್ವವಾದಂತಹ, ಹಾಗಾದ್ರೆ ಮಕ್ಕಳೇ ಈ ಪಾಠವನ್ನ ಓದಿದ ಮೇಲೆ ನಾನು ಪರಿಸರವನ್ನು ಉಳಿಸ್ಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಮರವನ್ನ ಕಡಿದ್ರೂ ಸಹ ನಾವು ಮರವನ್ನ ಹಾಕ್ಬೇಕು, ಗೊತ್ತಾಯ್ತಾ? ಒಂದು ಮರ ಕಡಿದ್ರೆ ಇನ್ನೊಂದು ಮರ ಹಾಕಿ ಅಂತ ಹೇಳ್ತಾರೆ. ಒಂದು ಮರ ಕಡಿದಿದ್ದೀವಿ ಅಂದ್ರೆ ಅದರ ಬದಲಾಗಿ ನಾವು ಎಷ್ಟು 11 ಮರಗಳನ್ನ ಬೆಳೆಸಿದ್ರೆ ಅಲ್ಲಿಗೆ ಪರಿಸರ ಸಮತೋಲನೆ ಆಗತ್ತೆ ಅಂತ ನೋಡೋಣ. ಹಾಗಾದ್ರೆ ಮಕ್ಕಳೇ, साल मರದ ತಿಮ್ಮಕ್ಕ का नाम आज कर्नाटक के कोने कोने में व्याप्त है. साल मರದ ತಿಮ್ಮಕ್ಕ, ಇಲ್ಲಿ ವೃಕ್ಷ ಪ್ರೇಮಿ ತಿಮ್ಮಕ್ಕನ ಜೊತೆಗೆ ಸಾಲು ಮರದ ತಿಮ್ಮಕ್ಕ. ಕೀವರ್ಡ್ ಸಾಲು ಮರದ ಅನ್ನೋದು ಕನ್ನಡ ವರ್ಡ್, ಗೊತ್ತಾಯ್ತಾ ಮಕ್ಕಳೇ? ಸಾಲು ಮರದ ಅನ್ನೋದೇನು ಕನ್ನಡ ವರ್ಡ್. ಸಾಲು ಮರದ ತಿಮ್ಮಕ್ಕ, ನಾನು ಆಗಲೇ ಹೇಳಿದೆ ಸಾಲು ಮರ ಅಂತ ಯಾಕೆ ಕರೆದು ಸಾಲು ಮರದ ತಿಮ್ಮಕ್ಕ ಅಂತ ಯಾಕೆ ಅಂದ್ರೆ ರಸ್ತೆಯ ಅಕ್ಕಪಕ್ಕದಲ್ಲಿ ಏನನ್ನ ಹಾಕ್ತಾ ಇದ್ದು, ಗಿಡಗಳನ್ನ ಹಾಕ್ತಿದ್ದು. ಬರೇ ಹಾಕೋದಲ್ಲ, ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಹಾಕಿದ ಮೇಲೆ ಬೆಳೆಸ್ಬೇಕು. ಬೆಳೆಸ್ಬೇಕಂದ್ರೆ ಹೆಂಗೆ? ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಆಮೇಲೆ ಅಷ್ಟು ಹಾಕ್ಬಿಟ್ರೆ ಸಾಕ ಬೆಳ್ಕೊಡ್ತಾವ? ನೀರು ಗೊಬ್ಬರ ಹಾಕ್ರೆ ಏನ್ ಮಾಡ್ತವೆ? ಏನ್ ಮಾಡ್ಬೇಕು? ಆಮೇಲೆ ಇನ್ನೇನ್ ಮಾಡ್ಬೇಕು? ಹಾಗಾದ್ರೆ ಹಂಗೆ ಬೆಳ್ಕೊಡ್ತಾವ? ಆಮೇಲೆ ಕಳೆ ಕೇಳ್ಬೇಕು. ಆಮೇಲೆ ಇನ್ನೂ ಒಂದ್ ಮಾಡೋದೈತೆ. ಈಗ ನಿಮ್ಮ ಮನೆಗೆ ಹಸ ಐತೆ ಅಲ್ಲ, ಹಸ ಇದೆ, ಕುರಿ ಇದ್ದಾವೆ, ನೀವು ರಸ್ತೆ ಮನೆ ಬಿಡ್ತೀರಾ, ಅವಾಗ ಏನ್ ಮಾಡ್ತವೆ? ಆ ಗಿಡಗಳನ್ನ ತಿಂತವೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಬೇಲಿ ಹಾಕ್ಬೇಕು ಅಥವಾ ಗೂಡು ಕಟ್ಟಬೇಕು, ಗೊತ್ತಾಯ್ತಾ? ಅವಕ್ಕೆ ಬೇಲು ಅಥವಾ ಬೇಲಿ ಅಥವಾ ಗೂಡನ್ನ ಕಟ್ಟಬೇಕು. ಆಗ ಮಾತ್ರ ಗಿಡ ಬೆಳೆಯಕ್ಕೆ ಸಾಧ್ಯ, ಹೌದಲ್ವಾ? ಹೆಂಗ ಮರ ಹಾಕಿಬಿಡ್ತಾವ? ಇಲ್ಲ ಅಂದ್ರೆ ಬೇಡ್ ಕಂಪನಿ ಅಂಶೆ, ಗಾಯ ಅಂಶೆ ಅವು ಏನ್ ಮಾಡ್ತವೆ? ತಿಂದ್ಬಿಡ್ತವೆ. ಅದಕ್ಕೋಸ್ಕರ ಆ ಕೆಲಸ ಮಾಡ್ತಾ ಇದ್ರು. ಬರೇ ಗಿಡ ಹಾಕೋದಲ್ಲ, ಅದಲ್ಲೇ ಗೂಡು ಕಟ್ತಾ ಇದ್ದು. ಗೂಡು ಕಟ್ಟೋದಂದ್ರೆ ನೀರು ಗೊಬ್ಬರವನ್ನ ಹಾಕ್ತಾ ಇದ್ದು ಈ ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ನಾಮ್ ಇವತ್ತು ಹೆಸರು ಆರ್ ಕರ್ನಾಟಕ ಕೋನೆ ಕೋನೆ ಮೇ, ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ವ್ಯಾಪ್ತ है. ವ್ಯಾಪ್ತ ಅಂದ್ರೆ ಹರಡಿದೆ, ಗೊತ್ತಾಯ್ತಾ? ಫೈಲಾ ಹುआ है, ಕನ್ನಡದಲ್ಲಿ ಹಿಂದಿಯಲ್ಲಿ ಫೈಲಾ ಹುआ, ಹರಡಿದೆ, ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳೇ ಫೈಲಾ ಹುआ ಅಂದ್ರೆ ಪೂರ್ತಿ ಹರಡಿದೆ, ಗೊತ್ತಾಯ್ತಾ? ಇಡೀ ಕರ್ನಾಟಕದಲ್ಲೇ ಹರಡಿದೆ. ಮೂಲೆ ಮೂಲೆಯಲ್ಲಿ ಹರಡಿದೆ, ಓಕೆನಾ? कर्नाटक मूले मूले हरडिದೆ. कर्नाटक सरकार ने उन्हें इतने सारे पुरस्कारों से सम्मानित किया है. कर्नाटक ಸರ್ಕಾರದವರು ಈ ವೃಕ್ಷ ಪ್ರೇಮಿ ತಿಮ್ಮಕ್ಕನಿಗೆ ಬಹಳಷ್ಟು ಪುರಸ್ಕಾರಗಳನ್ನ ಅಥವಾ ಬಹುಮಾನಗಳನ್ನ ಕೊಟ್ಟು ಏನ್ ಮಾಡಲಾಗಿದೆ? ಸನ್ಮಾನಿತ किया गया है, ಸನ್ಮಾನವನ್ನ ಮಾಡಲಾಗಿದೆ. ಯಾಕೆಂದ್ರೆ ಇಂತಹ ಮಹಾನ್ ಕಾರ್ಯವನ್ನ ವೃಕ್ಷ ಪ್ರೇಮಿ ಮಾಡಿದ್ರಿಂದ, ವೃಕ್ಷ ಪ್ರೇಮಿ ತಿಮ್ಮಕ್ಕ ಮಾಡಿದ್ರಿಂದ ಆಕೆಗೆ ಅನೇಕ ಪುರಸ್ಕಾರಗಳನ್ನು ಕೊಟ್ಟು ಏನ್ ಮಾಡಲಾಗಿದೆ? ಸನ್ಮಾನವನ್ನ ಸಹ ಮಾಡಲಾಗಿದೆ. कि समाज सेवा के क्षेत्र में यह महिला एक मिसाल बन रही है. ಸಮಾಜ ಸೇವೆ ಕ್ಷೇತ್ರವನ್ನ, ಅದಲ್ಲೇ ಸಮಾಜ ಸೇವೆಯನ್ನ ಮಾಡುವಂತಹ ಕ್ಷೇತ್ರದಲ್ಲಿ ಈ ವೃಕ್ಷ ಪ್ರೇಮಿ ತಿಮ್ಮಕ್ಕ ಒಬ್ಬಳು ಉತ್ತಮವಾದಂತಹ ಕೆಲಸವನ್ನ ಮಾಡಿದಕ್ಕೆ ಒಬ್ಬ ಉದಾಹರಣೆ, ಉತ್ತಮವಾದಂತಹ ಉದಾಹರಣೆ ತಿಮ್ಮಕ್ಕ. इस आदर्श महिला के जीवन के बारे में हम कितना जानते हैं? ಹಾಗಾದ್ರೆ ನೀವೆಷ್ಟು ತಿಳ್ಕೊಂಡಿದ್ರ? ಇನ್ನು ಅದ್ರ ಜೊತೆಗೆ ಈ ಆದರ್ಶ ಮಹಿಳೆಯ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದೀವಿ ಅನ್ನೋದನ್ನು ನೋಡೋಣ ಬನ್ನಿ. आइए, ग्रामीण प्रदेश के गरीब परिवार में जन्म लेने वाला एक अनपढ़ महिला के उदात्त व्यक्तित्व एवं गरीब कार्य का परिचय पावे. ये वृक्ष प्रेमी तिಮ್ಮಕ್ಕ ग्रामीण प्रदेश में जन्म लेने वाला महिला है. ग्रामीण प्रदेश ಅಂತ ಯಾವ ಕರೀತೀವಿ? ಗ್ರಾಮ ಅಥವಾ ಗಾಂವ್, ಹಳ್ಳಿ. ಹಳ್ಳಿಯಲ್ಲಿ ಜನ್ಮವನ್ನ ತಾಳಿದಂತಹ ಮಹಿಳೆ ಯಾರಂದ್ರೆ ಈ ವೃಕ್ಷ ಪ್ರೇಮಿ ತಿಮ್ಮಕ್ಕ. ಆ ಗ್ರಾಮೀಣ ಪ್ರದೇಶದ ಗರೀಬ್ ಪರಿವಾರ, ಎಂತ ಪರಿವಾರದಲ್ಲಿ? ಗರೀಬ್ ಪರಿವಾರ.
ಗರೀಬ್ ಪರಿವಾರ ಅಂದ್ರೆ ಬಡತನ, ಅವರು ಹುಟ್ಟಿದ್ದು ಬಡತನದ ಪರಿವಾರದಲ್ಲಿ. ಅಂತಹ ಪರಿವಾರದಲ್ಲಿ ಹುಟ್ಟಿದಂತಹ ಗರೀಬ್ ಪರಿವಾರ ಮೇ ಜನ್ಮ ಲೇನೆ ವಾಲೆ, ಜನ್ಮವನ್ನ ಪಡೆದಿದ್ದಂತಹ ಏಕ್ ಅನ್ಪಡ್ ಮಹಿಳಾ, ಒಬ್ಬ ಅನ್ಪಡ್ ಅಂದ್ರೆ ಮಕ್ಕಳಿಗೆ ಗೊತ್ತಾಗ್ಲಿ, ಅನ್ಪಡ್ जो पढ़े लिखे ना हो, जो पढ़े लिखे ना हो, ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ उसको कहते हैं अनपढ़ कहते हैं. ಯಾರಿಗೆ ಬರೆಯೋದಕ್ಕೆ ಓದೋದಕ್ಕೆ ಬರಲ್ವಾ ಅವ್ರನ್ನ ಅನ್ಪಡ್ ಅಂತ ಹೇಳ್ತೀವಿ. ಹಾಗಾದ್ರೆ ನೀವು ಅನ್ಪಡ್ ಪಡ್ ಪಡ್, ನಿಮ್ಗೆ ಓದಕ್ಕೆ ಬರೆಯಕ್ಕೆ ಬರುತ್ತೆ ಅಂದ್ರೆ ನೀವು ವಿದ್ಯಾವಂತರು. ಅನ್ಪಡ್ ಅಂದ್ರೆ ಅವಿದ್ಯಾವಂತರು, ಗೊತ್ತಾಯ್ತಾ? ಅವಿದ್ಯಾವಂತರು. आके ನೋಡಿ, गरीब परिवारों में जन्म लेने वाले एक ग्रामीण ಪ್ರದೇಶದಲ್ಲಿ, ಅದು ಗರೀಬ್ ಪರಿವಾರದಲ್ಲಿ एक अनपढ़ महिला, अनपढ़ ಅಂದ್ರೆ ಬರ್ತಾ ಇತ್ತಂದ್ರಪ್ಪ, जो पढ़े लिखे ना हो, ಯಾರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅವನ್ನ ಅನ್ಪढ़ ಅಂತ ಕರಿತೀವಿ. ಅಂತಹ ಉದಾಂತ ವ್ಯಕ್ತಿತ್ವ ಕಾರಿಕಾ ಪರಿಚಯ ಪಾಯೆ, ಅಂತಹ ಉದಾಂತ ವ್ಯಕ್ತಿತ್ವ ಇರುವಂತಹ ತಿಮ್ಮಕ್ಕನ ಬಗ್ಗೆ ನಾವು ಇವತ್ತು ಪಡ್ಕೊಳ್ಳೋಣ. ಏನೇನು ತಿಳುವಳಿಕೆ ನೋಡೋಣ. ತಿಮ್ಮಕ್ಕ का जन्म तुमकूरू जिला गुब्बी तालुक में एक छोटे से गांव कक्केनहಳ್ಳಿ में हुआ था. तिम्मक्का का जन्म कब हुआ, कहाँ हुआ, ಎಲ್ಲಿ ಆಯ್ತು ತಿಮ್ಮಕ್ಕನ ಜನ್ಮ? ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, कक्केनहಳ್ಳಿ, तुमकूरू जिला गुब्बी तालुक कक्केनहಳ್ಳಿ में हुआ था. ಹೇಳಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, कक्केनहಳ್ಳಿ में हुआ था. ಆ ಪ್ರದೇಶ ಹಳ್ಳಿ ಹೆಸರೇನಂತ? ಕಕ್ಕೇನಹಳ್ಳಿ. ಗೊತ್ತಾಗ್ಲಿ, ಆ ಹಳ್ಳಿ ಹೆಸರು ಏನಂತ? ಕಕ್ಕೇನಹಳ್ಳಿ. ಕಕ್ಕೇನಹಳ್ಳಿ में हुआ था. ಹಾಗಾದ್ರೆ ಆಕೆಯ ಜನ್ಮ ಏನಾಯ್ತು ಅಂದ್ರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ एक छोटे से गांव, ಒಂದು ಚಿಕ್ಕದಾದಂತಹ ಹಳ್ಳಿಯಾದಂತಹ ಕಕ್ಕೇನಹಳ್ಳಿಯಲ್ಲಿ ಆಯ್ತು. उनके पिता चिक्करंगಯ್ಯ, पिता का नाम क्या है? चिक्करंगಯ್ಯ. बताता पिता का नाम क्या है? चिक्करंगಯ್ಯ. क्या ಮಾಡ್ಕೊಳ್ಳಿ ಮಗ, चिक्करंगಯ್ಯ. चिक्करंगಯ್ಯ, पिता का नाम चिक्करंगಯ್ಯ, माता का नाम विजयम्मा. ओके ना? पिता का नाम चिक्करंगಯ್ಯ, माता का नाम विजयम्मा. गांव का नाम हಳ್ಳಿ ಹೆಸರೇನು? कक्केनहಳ್ಳಿ. ಹೇಳಿ ಒಂದ್ಸಲ. कक्केनहಳ್ಳಿ में हुआ था. ಗೊತ್ತಾಯ್ತಾ? ನೆಕ್ಸ್ಟ್, ತಿಮ್ಮಕ್ಕ इनकी 6 संतानों में से एक थी. ತಿಮ್ಮಕ್ಕನಿಗೆ ತಿಮ್ಮಕ್ಕ 6 ಮಕ್ಕಳಲ್ಲಿ ಇನ್ನು ಒಬ್ಬಳು. ಹಾಗಾದ್ರೆ ಚಿಕ್ಕರಂಗಯ್ಯ ವಿಜಯಮ್ಮನಿಗೆ ಎಷ್ಟು ಜನ ಮಕ್ಕಳಿದ್ರು? 6 ಮಕ್ಕಳು. ಗೊತ್ತಾಯ್ತಾ? ಚಿಕ್ಕರಂಗಯ್ಯನಿಗೆ ವಿಜಯಮ್ಮನಿಗೆ ಎಷ್ಟು ಜನ ಮಕ್ಕಳಿದ್ರು? 6 ಸಂತಾನों में ये ತಿಮ್ಮಕ್ಕ भी एक थी. ತಿಮ್ಮಕ್ಕನು ಸಹ ಒಬ್ಬಳಾಯಿತು. तिम्मक्का के माँ बाप मेहनत मजदूरी करते हुए अपना पेट पालते थे. तिम्मक्का के माँ बाप, तिम्मक्कನ ತಂದೆ ತಾಯಿ मेहनत मजदूरी, मेहनत का मतलब ಪರಿಶ್ರಮ. मेहनतನ ಶಬ್ದಾರ್ಥ ಏನಂದ್ರೆ ಪರಿಶ್ರಮ. ಮಜದೂರಿ ಅಂದ್ರೆ ಕೂಲಿ ಕೆಲಸ. ಮಜದೂರಿ ಅಂದ್ರೆ ಅಂತ ಕೂಲಿ. ಗೊತ್ತಾಯ್ತು? ಕೂಲಿ ಮಾಡೋದು ಗೊತ್ತಿದೆಯಾ? ಬೇರೆಯವರ ಕೆಲಸಕ್ಕೆ ಹೋಗುವಂತದ್ದು, ಅದಕ್ಕೆ ಏನಂತೀವಿ? ಕೂಲಿ ಅಂತೀವಿ. मजदूर करते हुए अपना पेट पालते थे, ತನ್ನ ಹೊಟ್ಟೆ ತುಂಬಿಸಿಕೊಳ್ತಿದ್ರು. ಪ್ರತಿನಿತ್ಯ ಏನ್ ಮಾಡಬೇಕು? ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಮಾತ್ರ ಅವತ್ತಿನ ಏನ್ ಸಿಗೋದು? ಕೂಲಿ ಸಿಗೋದು, ಹಣ ಸಿಗೋದು. ಆದ್ರಿಂದ ತನ್ನ ಹೊಟ್ಟೆ ತುಂಬಿಸಿಕೊಳ್ತಿದ್ರು. ಯಾರು? ಚಿಕ್ಕರಂಗಯ್ಯ ಅವರು ಚಿಕ್ಕರಂಗಯ್ಯ ಅವರು ವಿಜಯಮ್ಮ. नेक्स्ट ನೋಡಿ, ತಿಮ್ಮಕ್ಕ के पति का नाम बिक्कल चिಕ್ಕಯ್ಯ था. ತಿಮ್ಮಕ್ಕನ ಗಂಡನ ಹೆಸರು, ಪತಿ का नाम ಅಂದ್ರೆ ಗಂಡನ ಹೆಸರು ಏನಂದ್ರೆ ಬಿಕ್ಕಲ ಚಿಕ್ಕಯ್ಯ. ಅಂಡರ್ಲೈನ್ ಮಾಡ್ಕೊಳ್ಳಿ, ಬಿಕ್ಕಲ ಚಿಕ್ಕಯ್ಯ.
ಬಿಕ್ಕಲ ಚಿಕ್ಕಯ್ಯ ಗಂಡನ ಹೆಸರು. ವೇವಿ ಅನ್ಪಡ್ಡತೆ ಆಕೆನೂ ಸಹ ಅವನು ಸಹ ಏನು ಅನ್ಪಡ್ ಅಂದ್ರೆ ಅನಕ್ಷರಸ್ಥನಾಗಿದ್ದ ಅಥವಾ ಅವಿದ್ಯಾವಂತನಾಗಿದ್ದ. ಯಾರು? ಬಿಕ್ಕಲ ಚಿಕ್ಕಯ್ಯನು ಸಹ. ಓಕೆನಾ? ಹಾಗಾಗಿ ಅಲ್ಲಿಗೆ ಪತಿ ಪತ್ನಿ ದೋನೋ ಭಿ ಅನ್ಪಡ್ಡತೆ. ಪತಿ ಪತ್ನಿ ಅಂದ್ರೆ ತಿಮ್ಮಕ್ಕ ಗಂಡ ಯಾರು? ಬಿಕ್ಕಲ ಚಿಕ್ಕಯ್ಯ. ತಿಮ್ಮಕ್ಕನು ಸಹ ಅನ್ಪಡ್ ಮಹಿಳಾ, ಬಿಕ್ಕಲ ಚಿಕ್ಕಯ್ಯ ಭಿ ಅನ್ಪಡ್ ಪುರುಷತೆ. ಗೊತ್ತಾ? ಇಬ್ರು ಸಹ ಎಂತವರಾಗಿದ್ರು? ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇಲ್ಲ. रोज दूसरों के खेत में मसीना बांधकर काम किया करते थे. ಪ್ರತಿನಿತ್ಯ ಸಹ दूसरों के खेत में ಇನ್ನೊಬ್ಬರ ಹೊಲದಲ್ಲಿ ಏನು ಮಾಡ್ತಾ ಇದ್ರು? ಕೆಲಸವನ್ನ ಮಾಡ್ತಾ ಇದ್ರು. दूसरों के खेत में खेत ಅಂದ್ರೆ ಹೊಲ. खेत ಅಂದ್ರೆ ಏನಂತ? ಹೊಲ. ಇನ್ನೊಬ್ಬರ ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. इस दंपति को ये थोड़ा के लिए कड़ी मेहनत करनी पड़ती थी. इस दंपति को ಇಂತಹ ದಂಪತಿಗೆ ಏಕೆ ಕೋರಾಕೆರೆ ಒಂದೊಂದು ಅನ್ನದ ಹಗಲಿಗೂ ಸಹ ಕಷ್ಟ ಪಡಬೇಕಾಯಿತು. ಒಂದೊಂದು ಅನ್ನದ ಹಗಲಿಗೂ ಸಹ ಬಹಳ ಕಷ್ಟವನ್ನ ಪಡಬೇಕಾಯಿತು. ಕಮಾಯಿ ಬಿಗೋ ಕಮ್ತಿ, ಆದಾಯನೂ ಸಹ ಏನಾಗಿತ್ತು? ಬಹಳ ಕಡಿಮೆ ಇತ್ತು. यदि एक दिन मजदूरी नहीं करते तो उन्हें भूखे रहना पड़ता था. ಒಂದು ದಿನ ಅವರೇನಾದ್ರು ಕೂಲಿ ಮಾಡಿಲ್ಲ ಅಂದ್ರೆ ಸಭಿ ದಿನ ಉಸ್ ದಿನ ಭೂಕೆ रहना पड़ता था. ಹೊಟ್ಟೆ ಹಸಿವಿನಿಂದ ಇರಬೇಕಾಯಿತು. ಕೂಲಿಗೆ ಹೋದ್ರೆ ಅವತ್ತು ಹೊಟ್ಟೆ ತುಂಬ್ತಾ ಇತ್ತು, ಇಲ್ಲ ಅಂದ್ರೆ ಏನಾಗೋದು? ಹೊಟ್ಟೆ ಹಸಿವಿನಿಂದ ಇರಬೇಕಾಯ್ತು. ಭೂಕೆ रहना पड़ता था. ಹೊಟ್ಟೆ ಹಸಿವಿನಿಂದ ಇರಬೇಕಾಯ್ತು. ಒಂದು ದಿನ ಕೂಲಿಗೆ ಹೋಗಿಲ್ಲ ಅಂದ್ರೂ ಸಹ ಬಹಳ ಕಷ್ಟ ಆಗ್ತಾ ಇತ್ತು. ಈ ರೀತಿ ವೃಕ್ಷ ಪ್ರೇಮಿ ತಿಮ್ಮಕ್ಕನ ಪರಿಚಯ. ಮಕ್ಕಳೇ, ಈಗ ನಮಗೆ ವೃಕ್ಷ ಪ್ರೇಮಿ ತಿಮ್ಮಕ್ಕನ ಒಂದು ಉದ್ಯಾನವನವನ್ನು ತೋರಿಸ್ತೀವಿ ನೋಡಿ. ಆಕೆ ಹಾಕಿ ಬೆಳೆಸಿದಂತಹ ಒಂದು ಉದ್ಯಾನವನ ಇದು. ಅಲ್ಲಿ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನದ ಹತ್ರ ಬೆಳೆಸಿದಂತಹ ಬೃಂದಾವನ ಅಥವಾ ಆಕೆ ಬೆಳೆಸಿದಂತಹ ಆಕೆನೆ ಮಾಡಿದಂತದ್ದು ಇದು. ಗೊತ್ತಾಯ್ತಾ? ಅದು ವೃಕ್ಷ ಪ್ರೇಮಿ ತಿಮ್ಮಕ್ಕನ ಸಾಧನೆ. ಅದು ಸಹ ನೋಡಿ, ಸಾಲು ಮರದ ತಿಮ್ಮಕ್ಕ ಮರ ಉದ್ಯಾನ ಜಾಜೂರು. ಗೊತ್ತಾಯ್ತಾ? ಅಲ್ಲಿ ಬೆಳೆಸಿರುವಂತದ್ದು. ಗೊತ್ತಾಯ್ತಾ? ಇದು ನೋಡಿ, ನಾನು ಒಂದ್ಸಲ ಹೇಳ್ತಾ ಹೋಗ್ತೇನೆ. ಸಾಲು ಮರದ ತಿಮ್ಮಕ್ಕನದಲ್ಲಿ ಏನಂದ್ರೆ ಒಬ್ಬ ಗರೀಬ್ ಪರಿವಾರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಮಾಜ ಸೇವೆಯನ್ನ ಮಾಡಿದಂತಹ ಅನ್ಪಡ್ ಮಹಿಳಾ ಯಾರಂದ್ರೆ ವೃಕ್ಷ ಪ್ರೇಮಿ ತಿಮ್ಮಕ್ಕ. ವೃಕ್ಷ ಪ್ರೇಮಿ ತಿಮ್ಮಕ್ಕ का जन्म कहाँ हुआ? ಎಲ್ಲಿ ಆಯಿತು? उसका पिता का नाम क्या है? तिम्मक्का का पिता का नाम? तिम्मक्का का चिक्करंगय्य. गुड. माता का नाम क्या है? विजयम्मा. गुड. पति का नाम क्या है? ಗಂಡನ ಹೆಸರು. ಪತಿ का नाम ಯಾರಿಗೆ ಗೊತ್ತು? ಗಂಡನ ಹೆಸರು. पति का नाम क्या है? हाँ, ಬಿಕ್ಕಲ ಚಿಕ್ಕಯ್ಯ. ಬಿಕ್ಕಲ ಚಿಕ್ಕಯ್ಯ ಅವನು ಸಹ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ತಿಮ್ಮಕ್ಕ ಖ್ಯಾತಿ ಹಾಗಾದ್ರೆ ತಿಮ್ಮಕ್ಕ ಏನು? ಅನ್ಪಡ್ ಮಹಿಳಾ. ಗೊತ್ತಾಯ್ತಾ? ಆಕೆಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ. ಅಂತಹ ಅನ್ಪಡ್ ಮಹಿಳಾ ಎಷ್ಟು ಸಾಧನೆಯನ್ನ, ಸಮಾಜ ಸೇವೆಯನ್ನ ಮಾಡಿದರೆ ಅನ್ನೋದು ಈ ಪಾಠದ ಮೂಲಕ ನಮ್ಗೆ ಗೊತ್ತಾಯ್ತು. ಹೌದಲ್ವಾ? ನೀವು ಇವತ್ತು ಎಷ್ಟೋ ಸಮಾಜ ಸೇವೆಯ ಬಗ್ಗೆ ಮಾಡಿರುವಂತಹದ್ದನ್ನ ಕೇಳಿದ್ರ. ಅದರಲ್ಲೂ ವೃಕ್ಷ ಪ್ರೇಮ ತಿಮ್ಮಕ್ಕನು ಸಹ ಒಂದು ಸಮಾಜ ಸೇವೆಯನ್ನು, ಉತ್ತಮವಾದಂತಹ ಸಮಾಜ ಸೇವೆಯನ್ನ ಮಾಡಿದಂತಹ ಆದರ್ಶ ಮಹಿಳಾ ವೃಕ್ಷ ಪ್ರೇಮಿ ತಿಮ್ಮಕ್ಕ. ಓಕೆ ಮಕ್ಕಳ, ಇದು ತಿಮ್ಮಕ್ಕನ ಜೀವನ ಪರಿಚಯ ಇಲ್ಲಿವರೆಗೆ. ಮುಂದಿನ ಭಾಗ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಓಕೆ, ಧನ್ಯವಾದ.